ಯಾಕೆ ಆನೆಡ್ ಹೌಸ್ಗ ಬೆಳಗ್ಗೆ ಏನ್ ನೋಡ್ದು ಹಾಯನ್ರೋ ಒಂದು ಹಾಯನ್ರೋ ನೋಡ್ತಿರಲ್ಲಿ ಹಾಯನ್ರು ಅಂದ್ರೆ ನೂರೊಬ್ರು. ಸೊ ನಾವು ಹಿಂಗಾಸ್ ಹೋಗ್ಬೇಕಂತ ಇದೀವಿ ಸದ್ಯಕ್ಕೆ. ಕಾಲು ಕಂಟಿನ್ಯೂಸ್ ಬಂದ್ವಾ ಕಾಲು ಸೈಕಲ್ ಆಗ್ತಿತ್ತು ಮಚ್ಚ. ಈ ಸ್ಪಾಟು ಹಿಂಗಾಸ್ ಬಂದಿರೋದು ಇದು ಹೋಗ್ಬೋದು. ಬ್ರಿಡ್ಜ್ ಸೇಫ್ಟಿಗೆ ಮಾಡಿದೆ, ಯಾಕಂದ್ರೆ ಮುಂದಿನ ಸತಿ ಏನಾದ್ರು ನೀರಿಗೆ ಜಾಸ್ತಿ ಫ್ಲೋ ಬಂದ್ರೆ ಹಿಂಗ್ ಫ್ಲೋ ಬಂದ್ರು ಈ ಕಡೆ ಆ ಲೆವೆಲಿಗೆ ಈ ಲೆವೆಲ್ಗೆ ಅಂದ್ರೂ ಬರ್ಲಿ ಅಂತ. ಈಗ ಸಡನ್ ಆಗಿ ಏನೋ ಜಾಸ್ತಿ ಮಳೆ ಬಂದ್ರು ಅದು ಕವರ್ ಆಗ್ಲಿ ಸ್ಪೇಸ್ ಅಂತ ಕೊಟ್ಟಿರೋದು. ನೋಡಿ ಮರ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೈಟ್ ಮರ ಎಲ್ಲಿದೆ, ಆ ಕಲ್ಗುಲ್ ಅಲ್ಲವೇ, ಕಲ್ಗುಲ ಬಂದ್ರೆ ಪ್ರೊಟೆಕ್ಷನ್. ಅದಕ್ಕೆ ಅಷ್ಟು ನೀರು ಬಂದಿರ್ಬೋದು ಒಂದ್ಸತಿ ಮಗ, ಅಷ್ಟು ನೀರು ಬಂದಿರುತ್ತೆ ಮಚ್ಚ ತನಕ ಒಂದ್ಸತಿ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಂಗೆ ಅನ್ಸುತ್ತಲ್ಲ. ನೀನ್ ಗೊತ್ತಿರ್ಬೇಕಿತ್ತು, ಬರ್ತಿಯಲ್ಲ ಇಲ್ಲಿ ಯಾವಾಗ್ಲೂ. ನೀನ್ ಚಿಕ್ಕ ವಯಸ್ಸಿಂದ ಬರೋನು, ಇವಾಗೆ ಗೊತ್ತಿಲ್ಲ ಮತ್ತೆ ನಂಗೆ ಗೊತ್ತಿರುತ್ತೆ. ನಾನು ಬಂದು ಸುಮ್ಮನೆ ತಳ್ದಿರ್ಬೋದು, ಯಾರಿಗ್ ಗೊತ್ತು. ತಳ್ದಿರ್ಬೇಕು ಗೇಟ್ನ. ನಮ್ಮ ಅಂಕಲ್ ಬ್ರಿಡ್ಜ್ ಬಿಟ್ಕೊಂಡು ಆ ಕಡೆ ಹೋಗ್ರು ಅಂದ್ರು. ಸುರಂಗ ಮಾರ್ಗದಲ್ಲಿ ಏನೈತೆ ಯಾವನೇ ಗೊತ್ತು. ಎಷ್ಟು ಸುರಂಗ ಮಾರ್ಗ ಇಕ್ಕೋರು, ಏನ್ ರಾಜ ಅರಮನೆ ಏನಾದ್ರು ಇದ್ಯಾ ನೋಡು. ಆ ಗೇಟ್ ಫಸ್ಟ್ ನೋಡು ಓಪನ್ ಆಯ್ತಾ ಕ್ಲೋಸ್ ಆಯ್ತಾ ಅಂತ. ಅಲ್ಲಿ ಇನ್ನ ನಾವು ಬಂದಿದ್ ಸನ್ರೈಸಿಗೆ ಸರಿನಾ, ಸನ್ರೈಸ್ ಪಾಯಿಂಟ್ ನೋಡಕ್ಕೆ. ಅಲ್ಲಿ ನೋಡ್ರೆ ನಾವ್ ಮೇಲೆ ಬರ್ತಿಲ್ಲ, ಅಲ್ಲೇ ಕುತ್ಕೊಂಡಿತ್ತು ಅದು. ಹಾಂಟೆಡ್ ಹೌಸ್ ಮಚ್ಚ, ನಡಿ ಮಚ್ಚ ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ ಬರೋಣ. ಹಿಂಗೋ ಬಂದಿದೀವಿ, ಗೇಟ್ ಓಪನ್ ಸಾಕು ನಿಂಗೆ. ಇಲ್ಲ ಗೇಟ್ ತೂರ್ ಹಾಕೊಂಡು ಹೋಗೋದು ನಾನು. ಯಾಕೆ ಹಾಂಟೆಡ್ ಹೌಸ್ಗ ಬೆಳಗ್ಗೆ ಗೆದ್ದು ನೋಡ್ದು ರೈಟ್ ಸೈಡ್ ಓಪನ್ ಆಯ್ತಲ್ಲಿ. ಇನ್ನೊಂದು ಅದು ಹಾಂಟೆಡ್ ಹೌಸ್ ಜಾಗ ಅದು. ರಾತ್ರಿ ಸೈಡ್ ನೋಡ್ಬೇಕು, ಈಗಲ್ಲೇ ಕಾರಕ್ಕೆ ಸೌಂಡ್ ತರ ಬರ್ತಲ್ಲ, ಎಕ್ಸೈಟ್ ಸೌಂಡ್ ತರ. ಇದಕ್ಕೆ ತಪಾಟಿ ಮಾಡಿದಾರಲ್ಲ ಅದೇ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೈಂಡಿಂಗ್ ವೈರ್ ಹಾಕಿ ಲಾಕ್ ಮಾಡ್ಬಿಟ್ಟಾರೆ. ಇದು ನನ್ನ ಪ್ರಕಾರ ಮಗ ಯಾವ್ದೋ ಇಲ್ಲಿ ಇರ್ತಾವ ಆಫೀಸರ್ಸ್ ಕ್ವಾರ್ಟರ್ಸ್,